ಆಂಧ್ರಪ್ರದೇಶದ ಪಲ್ಲಪಟ್ಲದಲ್ಲಿ 1938ರಲ್ಲಿ ಜನಿಸಿದ ಜಾನಕಿಯಮ್ಮ ಬಾಲ್ಯದಿಂದಲೇ ಸಂಗೀತದ ಕಡೆಗೆ ಆಕರ್ಷಿತರಾದರು. ಅವರು ತಮ್ಮ ಮಾವ ಪೈರಿಸ್ವಾಮಿ ಅವರಿಂದ ಶಾಸ್ತ್ರೀಯ ಸಂಗೀತ ಕಲಿಯಲು ಪ್ರಾರಂಭಿಸಿದರು. 1957ರಲ್ಲಿ ಮದ್ರಾಸ್ ಸ್ಟುಡಿಯೋಗೆ ಬಂದಾಗ ಅವರಿಗೆ ಕೇವಲ 18 ವರ್ಷ. ತಮಿಳು ಚಿತ್ರ ವಿಧಿಯಿತ್ತ ಬಗೆಯ ಚಿತ್ರಕ್ಕಾಗಿ ಹಾಡಿದ ನಿನ್ನ ಪಕ್ಕಂ ಪಾರ್ಪದು ಅವರ ಮೊದಲ ಹಾಡು. ಇದು ಒಂದು ಸುದೀರ್ಘ ಮತ್ತು ಯಶಸ್ವಿ ಪಯಣದ ಆರಂಭವಾಗಿತ್ತು. ಅಂದಿನಿಂದ ಜಾನಕಿಯಮ್ಮ ಮತ್ತೆ ಎಂದೂ ಹಿಂತಿರುಗಿ ನೋಡಲಿಲ್ಲ. ಮೊದಲ ಹಾಡಿನ ನಂತರ ಜಾನಕಿಯಮ್ಮ ಹಿಂದಿರುಗಿ ನೋಡಲಿಲ್ಲ. ತೆಲುಗು, ತಮಿಳು, ಕನ್ನಡ, ಮಲಯಾಳಂ ಪ್ರತಿ ಭಾಷೆಯಲ್ಲೂ ಅವರ ಧ್ವನಿ ಜನರ ಮನಸ್ಸು ಗೆಲ್ಲತೊಡಗಿತು. ಅವರ ವಿಶೇಷತೆ ಏನು ಗೊತ್ತಾ? ಪ್ರತಿ ನಟಿಗೆ ತಕ್ಕಂತೆ ಧ್ವನಿಯನ್ನು ಬದಲಾಯಿಸಬಲ್ಲ ಅಪರೂಪದ ಪ್ರತಿಭೆ. ಸಂತೋಷ, ದುಃಖ, ಪ್ರೇಮ, ವಿರಹ ಯಾವ ಭಾವನೆಯಾದರೂ ಅವರ ಕಂಠದಲ್ಲಿ ಜೀವ ಪಡೆದುಕೊಳ್ಳುತ್ತಿತ್ತು. ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಹಾಡಿದ ಅನೇಕ ಹಾಡುಗಳು ಇಂದಿಗೂ ಅಮರ. ತಮಿಳಿನಲ್ಲಿ ಇಳೆಯರಾಜ ಸಂಗೀತದೊಂದಿಗೆ ಮಾಡಿದ ಮಾಯಾಜಾಲ ಇಂದಿಗೂ ಅಭಿಮಾನಿಗಳ ಹೃದಯದಲ್ಲಿದೆ. ಅವರು ಒಟ್ಟು 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದರು. 48,000ಕ್ಕೂ ಹೆಚ್ಚು ಹಾಡುಗಳು. ಇದು ಕೇವಲ ದಾಖಲೆ ಅಲ್ಲ, ಇದು ಒಂದು ಯುಗ. 4 ರಾಷ್ಟ್ರೀಯ ಪ್ರಶಸ್ತಿಗಳು, ಅಸಂಖ್ಯಾತ ರಾಜ್ಯ ಪ್ರಶಸ್ತಿಗಳು, ಅನೇಕ ಜೀವಮಾನ ಸಾಧನೆ ಗೌರವಗಳು. ಆದರೂ ಜಾನಕಿಯಮ್ಮ ತುಂಬ ಸರಳ ವ್ಯಕ್ತಿಯಾಗೇ ಉಳಿದರು. ಆದರೆ ಇಷ್ಟು ದೊಡ್ಡ ಯಶಸ್ಸಿನ ನಂತರವೂ ಅವರು ಒಂದು ನಿರ್ಧಾರ ತೆಗೆದುಕೊಂಡರು. ಆ ನಿರ್ಧಾರ ಇಡೀ ಸಂಗೀತ ಲೋಕವನ್ನು ಅಚ್ಚರಿಗೊಳಿಸಿತು. ಅದು ಏನು? ಮುಂದಿನ ಭಾಗದಲ್ಲಿ ನೋಡೋಣ. ಆ ನಿರ್ಧಾರವೇ ನಿವೃತ್ತಿ. 2016ರಲ್ಲಿ ತಮ್ಮ 60 ವರ್ಷಗಳ ಸುದೀರ್ಘ ವೃತ್ತಿ ಜೀವನಕ್ಕೆ ಅವರು ವಿದಾಯ ಹೇಳಿದರು. ಮೈಸೂರಿನಲ್ಲಿ ತಮ್ಮ ಕೊನೆಯ ಗಾಯನ ಪ್ರದರ್ಶನ ನೀಡಿದಾಗ ಇಡೀ ಸಭೆ ಕಣ್ಣೀರಿಟ್ಟಿತು. ಜಾನಕಿಯಮ್ಮ ಹೇಳಿದ್ದು ಒಂದೇ ಮಾತು: ನನ್ನ ಧ್ವನಿಯನ್ನು ದೇವರು ಕೊಟ್ಟಿದ್ದಾನೆ, ಅದನ್ನು ಸಕಾಲದಲ್ಲಿ ಅವನಿಗೆ ಅರ್ಪಿಸುತ್ತಿದ್ದೇನೆ. ಅವರ ನಿವೃತ್ತ ಜೀವನ ಇಂದು ಮೈಸೂರಿನಲ್ಲಿ ಶಾಂತವಾಗಿ ಕಳೆಯುತ್ತಿದೆ. ಅಮ್ಮನಿಗೆ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ಘೋಷಿಸಿದಾಗ ಅವರು ಅದನ್ನು ವಿನಮ್ರವಾಗಿ ತಿರಸ್ಕರಿಸಿದರು. ಭಾರತ ರತ್ನ ನೀಡಲು ಇದು ತುಂಬ ತಡವಾಗಿದೆ ಎಂಬುದು ಅವರ ಅಭಿಮಾನಿಗಳ ಅಭಿಪ್ರಾಯವಾಗಿತ್ತು. ಅವರು ಹಾಡಿದ ಶಿವಶಂಕರಿ ಹಾಡು ಅವರ ಧ್ವನಿಯ ವ್ಯಾಪ್ತಿಗೆ ಒಂದು ಅದ್ಭುತ ಉದಾಹರಣೆ. ಪ್ರತಿ ಭಾಷೆಯ ಉಚ್ಚಾರಣೆ ಮತ್ತು ಭಾವನೆ ಅವರಲ್ಲಿ ಸಲೀಸಾಗಿ ಮೂಡುತ್ತಿತ್ತು. ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಜಾನಕಿಯಮ್ಮ ಮಾಡಿದ್ದ ಜೋಡಿ ಸಂಗೀತ ಲೋಕದ ಅದ್ಭುತ ಯುಗ. ಇಂದಿಗೂ ಯುವ ಗಾಯಕರು ಅಮ್ಮನ ಹಾಡುಗಳನ್ನು ಕೇಳಿ ಸಂಗೀತ ಕಲಿಯುತ್ತಾರೆ. ಅವರ ಗಾನ ಕೋಗಿಲೆ ಎಂಬ ಬಿರುದು ಸಾರ್ಥಕವಾಯಿತು. ಜಾನಕಿಯಮ್ಮ ಕೇವಲ ಗಾಯಕಿಯಲ್ಲ, ಅವರು ಭಾರತೀಯ ಸಂಸ್ಕೃತಿಯ ಒಂದು ಭಾಗ. ದಕ್ಷಿಣ ಭಾರತದ ಸಂಗೀತ ಇತಿಹಾಸದಲ್ಲಿ ಅವರ ಹೆಸರು ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ. ಅವರ ಹಾಡುಗಳು ಯುಗಾಂತರಗಳವರೆಗೆ ನಮಗೆ ಸ್ಫೂರ್ತಿ ನೀಡುತ್ತಲೇ ಇರುತ್ತವೆ. ಅಮ್ಮನ ಈ ಅದ್ಭುತ ಪ್ರಯಾಣಕ್ಕೆ ನಮ್ಮ ಕೋಟಿ ಕೋಟಿ ನಮನಗಳು. ಧನ್ಯವಾದಗಳು ಜಾನಕಿಯಮ್ಮ. ನಿಮ್ಮ ಹಾಡುಗಳು ನಮ್ಮ ಹೃದಯದಲ್ಲಿ ಸದಾ ಅಮರ. ಜಾನಕಿಯಮ್ಮ ಅವರ ಧ್ವನಿಯಲ್ಲಿನ ಒಂದು ದೊಡ್ಡ ವಿಸ್ಮಯವೆಂದರೆ ಅವರ ಧ್ವನಿ ಬದಲಾವಣೆ. ಸಣ್ಣ ಮಕ್ಕಳ ಧ್ವನಿಯಿಂದ ಹಿಡಿದು ವಯಸ್ಸಾದವರ ಧ್ವನಿಯವರೆಗೆ ಅವರು ಅಚ್ಚುಕಟ್ಟಾಗಿ ಹಾಡುತ್ತಿದ್ದರು. ಅವರು ಹಾಡುವಾಗ ಕೇವಲ ಶಬ್ದಗಳಲ್ಲ, ಆ ಪಾತ್ರದ ಆತ್ಮವನ್ನೇ ತುಂಬುತ್ತಿದ್ದರು. ಕೇವಲ ಹಾಡುಗಾರಿಕೆಯಲ್ಲದೆ ತೆರೆಯ ಹಿಂದಿನ ಅವರ ಮಾತುಗಳು ಮತ್ತು ಸಂಭಾಷಣೆಗಳು ಅಷ್ಟೇ ಪ್ರಭಾವಶಾಲಿ. ಪ್ರತಿ ಭಾಷೆಯ ಅಭಿಮಾನಿಗಳು ಅಮ್ಮ ನಮ್ಮವರೇ ಎಂದು ಭಾವಿಸುವಂತೆ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದರು.